ಹೆಣ್ಣು ಮಕ್ಕಳದು ತಪ್ಪಿದೆ. ಕಲ್ಲೇ ಕನ್ನಡಿಗೆ ತಾಕ್ಲಿ, ಕನ್ನಡಿಯೇ ಕನ್ನಡಿಗೆ ತಾಕ್ಲಿ, ಒಡೆಯೋದು ಕನ್ನಡಿ, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳ ಮಾತನ್ನ ಮೀರಿ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಓದೋದಕ್ಕೆ, ಅಲ್ಲಿ ಸುಡುಗಾಡು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಅನ್ನೋದಕ್ಕೆ ಬಿದ್ದುಬಿಟ್ಟು ಮಾಡಿಕೊಂಡು ಇಡೀ ಜೀವನವನ್ನು ಹಾಳು ಮಾಡ್ಕೋತಿದ್ರಲ್ಲ, ಯಾರು ಜವಾಬ್ದಾರಿ? ಪುತ್ರ ಶೋಕಂ ನಿರಂತರಂ ಅಂತ. ಇಲ್ಲಿ ನೀವೇನೋ ಮಾಡ್ಕೊಂಡ್ಬಿಡ್ತೀರಿ, ನಿಮ್ಮ ಫ್ರೆಂಡನ್ನ ಕರ್ಕೊಂಬಂದು ಪೋಕ್ಸೋ ಆ್ಯಕ್ಟಲ್ಲಿ ಹಾಕ್ತಾರೆ, 20 ವರ್ಷ ಶಿಕ್ಷೆ ಇದೆ, ನಿಮಗೆ 4 ಮಕ್ಕಳಾಗಿರುತ್ತೆ, ಅವನು ಇನ್ನೂ ಜೈಲಲ್ಲೇ ಇರ್ತಾನೆ. ಇದನ್ನು ನೋಡಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು, ಸ್ವಲ್ಪ ರೋಮಿಯೋ ಜೂಲಿಯಟ್ ಕ್ಲಾಸ್ನು ಸೇರಿಸಿ ಅದರಲ್ಲಿ. ಇಂಥ ಎಲ್ಲ ವಿಚಾರಗಳನ್ನ ಇಂತಹ ಸಿರಿಗೆರೆ ಹುಣ್ಣಿಮೆ ಅಂಥದ್ರಲ್ಲಿ ಆಗಬೇಕು. ಯಾವತ್ತು ಹೆಣ್ಣು ಮಕ್ಕಳನ್ನು ನಾವು ಗೌರವದಿಂದ ನೋಡ್ತೀರಿ. ಆಮೇಲೆ ಹೇಳ್ತಾರವರು, ಉರಿವ ನಾಲಿಗೆ ಗಂಜೆ ಕತ್ತಿಯ ಮೊನೆ ಗಂಜೆ, ಒಂದಕ್ಕಂಜೆ ಒಂದಕ್ಕೆ ಕಳುಕುವೆ ಅಂತ ಬಸವಣ್ಣವರು. ಯಾವುದಕ್ಕೆ ಅಂತಂದರೆ ಪರಸ್ತ್ರೀಗೆ ಪರದನಕ್ಕೆ ಅಂತ. ಇವತ್ತು ಇವೆರಡನ್ನು ತೆಗೆದಾಕ್ಬಿಡಿ ನೋಡ್ರಿ. ನಾನು ಪರಸ್ತ್ರೀನ ತಾಯಿಯಂತೆ ನೋಡ್ತೀನಿ ಅಂತ ಹೇಳಿ, ಪರಧನವನ್ನು ನನ್ನದಲ್ಲ ಅಂತ ನೋಡ್ತೀನಿ ಅಂತ ಹೇಳಿ, ಎಲ್ಲ ಅರ್ಧ IPC ಅಫೆನ್ಸು ತೆಗೆದಾಕ್ಬಿಡ್ಬೋದು. ಹೆಣ್ಣು ಮಕ್ಕಳದು ತಪ್ಪಿದೆ. ಕಲ್ಲೇ ಕನ್ನಡಿಗೆ ತಾಕ್ಲಿ, ಕನ್ನಡಿಯೇ ಕನ್ನಡಿಗೆ ತಾಕ್ಲಿ, ಒಡೆಯೋದು ಕನ್ನಡಿ, ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳ ಮಾತನ್ನ ಮೀರಿ ಕಾಲೇಜಿಗೆ ಹೋಗ್ತಕ್ಕಂಥದ್ದು ಓದೋದಕ್ಕೆ, ಅಲ್ಲಿ ಸುಡುಗಾಡು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಅನ್ನೋದಕ್ಕೆ ಬಿದ್ದುಬಿಟ್ಟು ಮಾಡಿಕೊಂಡು ಇಡೀ ಜೀವನವನ್ನು ಹಾಳು ಮಾಡ್ಕೋತಿದ್ರಲ್ಲ, ಯಾರು ಜವಾಬ್ದಾರಿ? ಪುತ್ರ ಶೋಕಂ ನಿರಂತರಂ ಅಂತ. ಇಲ್ಲಿ ನೀವೇನೋ ಮಾಡ್ಕೊಂಡ್ಬಿಡ್ತೀರಿ, ನಿಮ್ಮ ಫ್ರೆಂಡನ್ನ ಕರ್ಕೊಂಬಂದು ಪೋಕ್ಸೋ ಆ್ಯಕ್ಟಲ್ಲಿ ಹಾಕ್ತಾರೆ, 20 ವರ್ಷ ಶಿಕ್ಷೆ ಇದೆ, ನಿಮಗೆ 4 ಮಕ್ಕಳಾಗಿರುತ್ತೆ, ಅವನು ಇನ್ನೂ ಜೈಲಲ್ಲೇ ಇರ್ತಾನೆ. ಇದನ್ನು ನೋಡಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು, ಸ್ವಲ್ಪ ರೋಮಿಯೋ ಜೂಲಿಯಟ್ ಕ್ಲಾಸ್ನು ಸೇರಿಸಿ ಅದರಲ್ಲಿ. ಇಂಥ ಎಲ್ಲ ವಿಚಾರಗಳನ್ನ ಇಂತಹ ಸಿರಿಗೆರೆ ಹುಣ್ಣಿಮೆ ಅಂಥದ್ರಲ್ಲಿ ಆಗಬೇಕು. ಯಾವತ್ತು ಹೆಣ್ಣು ಮಕ್ಕಳನ್ನು ನಾವು ಗೌರವದಿಂದ ನೋಡ್ತೀರಿ. ಆಮೇಲೆ ಹೇಳ್ತಾರವರು, ಉರಿವ ನಾಲಿಗೆ ಗಂಜೆ ಕತ್ತಿಯ ಮೊನೆ ಗಂಜೆ, ಒಂದಕ್ಕಂಜೆ ಒಂದಕ್ಕೆ ಕಳುಕುವೆ ಅಂತ ಬಸವಣ್ಣವರು. ಯಾವುದಕ್ಕೆ ಅಂತಂದರೆ ಪರಸ್ತ್ರೀಗೆ ಪರದನಕ್ಕೆ ಅಂತ. ಇವತ್ತು ಇವೆರಡನ್ನು ತೆಗೆದಾಕ್ಬಿಡಿ ನೋಡ್ರಿ. ನಾನು ಪರಸ್ತ್ರೀನ ತಾಯಿಯಂತೆ ನೋಡ್ತೀನಿ ಅಂತ ಹೇಳಿ, ಪರಧನವನ್ನು ನನ್ನದಲ್ಲ ಅಂತ ನೋಡ್ತೀನಿ ಅಂತ ಹೇಳಿ, ಎಲ್ಲ ಅರ್ಧ IPC ಅಫೆನ್ಸು ತೆಗೆದಾಕ್ಬಿಡ್ಬೋದು.